ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಈ ದಿನ ನಮ್ಮ ಶಾಲೆಯ ವಾರ್ಷಿಕೋತ್ಸವದ ಪವಿತ್ರ ವೇದಿಕೆಯಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೊಗ್ಗ ಇವರನ್ನು ಪರಿಚಯಿಸುವ ಸೌಭಾಗ್ಯ ನನಗೆ ದೊರೆತಿದೆ. ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವ ಶ್ರೀ ರಮೇಶ್ ಸರ್ ಇವರು ಶಿವಮೊಗ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿದ್ದಾರೆ. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ನಿಷ್ಠೆ, ಶಿಸ್ತಿನ ಹಾಗೂ ಸೇವಾ ಮನೋಭಾವದಿಂದ ಹೆಸರಾಗಿರುವವರು. ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸಲು ಅನೇಕ ಹೊಸ ಪ್ರಯತ್ನಗಳನ್ನು ಕೈಗೊಂಡು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಸದಾ ಪ್ರೇರಣೆಯಾಗಿದ್ದಾರೆ. ಶಾಲೆಗಳ ಅಭಿವೃದ್ಧಿ, ವಿದ್ಯಾರ್ಥಿಗಳ ಕಲಿಕಾ ಸ್ಫೂರ್ತಿ ಮತ್ತು ಶಿಕ್ಷಕರ ಬೋಧನಾ ಶೈಲಿಯ ಸುಧಾರಣೆಗೆ ಇವರು ನೀಡಿದ ಮಾರ್ಗದರ್ಶನ ಅಮೂಲ್ಯವಾದದ್ದು. ಅಂತಹ ಗಣ್ಯ ವ್ಯಕ್ತಿ ಇಂದು ನಮ್ಮ ಶಾಲೆಯ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯ ಸಮಯವನ್ನು ನೀಡಿ ಭಾಗವಹಿಸಿರುವುದು ನಮ್ಮೆಲ್ಲರಿಗೂ ಗೌರವದ ಸಂಗತಿ. ಇದೀಗ ನಾನು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಿವಮೊಗ್ಗ ಇವರನ್ನು ತಮ್ಮ ಹಿತನುಡಿಗಳನ್ನಾಡಲು ವೇದಿಕೆಗೆ ಬರಮಾಡಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಸನ್ ಸಿಟಿ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಈ ಶಾಲೆಯ ಅಧ್ಯಕ್ಷರು ಹಿರಿಯರಾದಂಥ ಶ್ರೀ ಕಾಡಪ್ಪನವರೇ ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಹಾಗೂ ನನ್ನ ಆತ್ಮೀಯರು, ನನ್ನ ಜೊತೆಯಲ್ಲಿ ಕೆಲಸವನ್ನು ಮಾಡಿದಂಥ ಶ್ರೀಯುತ ಎನ್ ಬಸಪ್ಪನವರೇ ಹಾಗೂ ನಿವೃತ್ತ ಶಿಕ್ಷಕಿ, ನಿವೃತ್ತಿ ಅಂತ ಅನ್ಸಲ್ಲ ಅವರು ಹೆಂಗಿದ್ದಾರೆ, ಶ್ರೀಮತಿ ಲಕ್ಷ್ಮೀದೇವಿಯವರೇ ಹಾಗೂ ಖಜಾಂಚಿಗಳು ಹಿರಿಯರು ಆದಂಥ ಶ್ರೀಯುತ ರಾಮಚಂದ್ರ ಅವರೇ ಹಾಗೂ ಉಪಾಧ್ಯಕ್ಷರು ಶ್ರೀ ಬಸವರಾಜ್ ಅವರೇ ಹಾಗೂ ಶಂಕರ್ ಪಾಟೀಲ್ರವರೇ ಸಹ ಕಾರ್ಯದರ್ಶಿಗಳು ಮತ್ತು ಶ್ರೀಯುತ ರಾಜು ಬಿ ನಿರ್ದೇಶಕರೇ ಹಾಗೂ ಮುಖ್ಯ ಶಿಕ್ಷಕರು ಶ್ರೀ ಎಚ್ ಎಂ ವಿನಾಯಕ್ ಅವರೇ ಹಾಗೂ ಇಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೆ ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಆತ್ಮೀಯ ಶಿಕ್ಷಕರೇ ಮತ್ತು ವಿವಿಧ ಎಲ್ಲ ಕಡೆಯಿಂದನೂ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ಪೋಷಕರೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ, ವಾರ್ಷಿಕೋತ್ಸವ ಅಂದರೆ ಒಂದು ಶಾಲೆ ಇಡೀ ವರ್ಷ ಏನೇನನ್ನು ನಡೆಸ್ತು, ಯಾವ ರೀತಿಯ ಒಂದು ಕಲಿಕಾ ಚಟುವಟಿಕೆಗಳು ಮತ್ತು ಕ್ರೀಡೆ ಆಗಿರ್ಬೋದು ಮತ್ತು ಶಾಲೆಯ ಸಾಧನೆ ಇವೆಲ್ಲವನ್ನು ಬಿಂಬಿಸ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದಲ್ಲಿ ಎಲ್ಲ ಪೋಷಕರು ತುಂಬ ಸಂತೋಷವಾಗಿ ಭಾಗವಹಿಸಿದ್ದೀರ. ಎಲ್ಲ ಗೌರವಾನ್ವಿತ ಪೋಷಕರೇ, ನಿಮಗೆಲ್ಲ ಒಂದು ಗುರಿ ಇದೆ ಅಂತ ನಾನು ಭಾವಿಸ್ತೇನೆ. ಎಲ್ಲ ಪೋಷಕರು ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸ್ತೀರಾ. ನಿಮ್ಮ ಮಕ್ಕಳನ್ನು ಶಾಲೆಗೆ ಕಳಿಸೋದು ಸುಮ್ಮನೆ ಕಳಿಸಲ್ಲ, ಶಾಲೆಗೆ ಸುಮ್ಮನೆ ಕಳಿಸ್ತೀರಾ. ಶಾಲೆಗೆ ಕೇಳಿಸ್ತಾ ಇದೆ ಎಲ್ಲರಿಗೂ? ಸುಮ್ಮನೆ ಕಳಿಸಲ್ಲ, ಮನೆಯಲ್ಲಿದ್ದಾರೆ ಶಾಲೆಗೆ ಹೋಗಲಿ ಅಂತ ಕಳಿಸಲ್ಲ. ನಮ್ಮ ಮಕ್ಕಳು ಏನನ್ನಾದರೂ ಸಾಧನೆ ಮಾಡಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ಸಮಾಜದಲ್ಲಿ ಮುಂದೆ ಯಾವುದಾದ್ರೂ ಒಂದು ದೊಡ್ಡ ಹುದ್ದೆಯನ್ನು ಅಲಂಕರಿಸಬೇಕು, ನಮಗೆ ಗೌರವವನ್ನು ತಂದುಕೊಡ್ಬೇಕು, ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ಸಮಾಜದ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು ಅಂತೇಳಿ ಶಾಲೆಗೆ ನೀವೆಲ್ಲ ಕಳಿಸ್ಕೊಡ್ತೀರ ಪೋಷಕರೇ. ಆದರೆ ಮಕ್ಕಳನ್ನು ಬರೀ ಶಾಲೆಗೆ ಕಳಿಸ್ಕೊಡೋದು ಅಷ್ಟೇ ನಿಮ್ಮ ಕೆಲಸ ಅಲ್ಲ. ಆ ಮಕ್ಕಳನ್ನು ಶಾಲೆಗೆ ಕಳಿಸಿದಾಗ ಅವ್ರು ಏನು ಓದ್ತಾರೆ, ಏನು ಬರೀತಾರೆ, ಮನೇಲಿ ಬಂದು ಎಷ್ಟೊತ್ತು ಹೋಮ್ವರ್ಕ್ ಮಾಡ್ತಾರೆ, ಇವೆಲ್ಲವನ್ನು ಗಮನಿಸಬೇಕು. ಆಮೇಲೆ ಒಂದು ಶಿಸ್ತನ್ನು ಕಲಿಸ್ಬೇಕು ಮಕ್ಕಳಿಗೆ. ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಕರು ಶಿಸ್ತನ್ನು ಕಲಿಸ್ತಾರೆ, ಆದರೆ ತಾವು ಯಾವ ಮಟ್ಟದಲ್ಲಿ ಶಿಸ್ತನ್ನು ಕಲಿಸ್ತೀರ ಅನ್ನೋದು ಬಹಳ ಮುಖ್ಯ. ನಾನು ಈಗಾಗಲೇ ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿ ಈ ಒಂದು ಶಿಕ್ಷಕ ಹುದ್ದೆ ಏನಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಮತ್ತು ಪೋಷಕರ ಒಂದು ಜವಾಬ್ದಾರಿ ಏನಂತಲೂ ತುಂಬ ಚೆನ್ನಾಗಿ ಗೊತ್ತು. ಯಾವ ಮನೆಯಲ್ಲಿ ಪೋಷಕರ ಜವಾಬ್ದಾರಿ ತುಂಬ ಇದೆಯೋ, ಯಾವ ಶಾಲೆಯಲ್ಲಿ ಶಿಕ್ಷಕರ ಜವಾಬ್ದಾರಿ ತುಂಬ ಇದೆಯೋ ಆ ಮಕ್ಕಳು ಯಾವತ್ತೂ ಫೇಲ್ಯೂರ್ ಆಗಲ್ಲ. ಎರಡೂ ಕಡೆ ಜವಾಬ್ದಾರಿ ಚೆನ್ನಾಗಿದ್ದಾಗ ಮಾತ್ರ ಆ ಮಗು ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ. ಅದಕ್ಕೆ ಕಾರಣ ಬರೀ ಶಿಕ್ಷಕರು ಆಗಿರಲ್ಲ, ಪೋಷಕರಾಗಿರಲ್ಲ, ಇಬ್ಬರು ಆಗಿರ್ತಾರೆ. ಆ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಹ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಬೇಕು. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು, ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳು ಹೇಳಿದ್ದಾರೆ, ಸಣ್ಣ ಗುರಿಯನ್ನು ಹೊಂದುವುದು ಅಪರಾಧ,
ಅಂದರೆ ಸ್ಮಾಲ್ ಏಮ್ ಈಸ್ ಕ್ರೈಮ್ ಅಂತಾರೆ. ಅಂದರೆ ನಿಮ್ಮ ಮಕ್ಕಳಿಗೆ ಒಂದು ಗುರಿ ಇರಬೇಕು, ಒಂದು ದೊಡ್ಡ ಗುರಿ. ನನ್ನ ಮಗ ಒಬ್ಬ ದೊಡ್ಡ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಒಬ್ಬ ವಿಜ್ಞಾನಿ ಆಗಬೇಕು, ಒಬ್ಬ ತತ್ವಜ್ಞಾನಿ ಆಗಬೇಕು, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಒಬ್ಬ ದೊಡ್ಡ ಶಿಕ್ಷಕ ಆಗಬೇಕು, ಏನಾದರೂ ಒಬ್ಬ ಸಾಧನೆ ಮಾಡಬೇಕು ಅಂತೇಳಿ ಒಂದು ಗುರಿಯನ್ನು ನೀವು ಫಿಕ್ಸ್ ಮಾಡಬೇಕು. ಆ ಗುರಿ ಫಿಕ್ಸ್ ಮಾಡಿ ಬಿಟ್ಟರೆ ಆಗಲ್ಲ. ಅದಕ್ಕೆ ತಕ್ಕನಾಗಿ ಪ್ರತಿ ದಿವಸ ಬೆಳಗ್ಗೆ ಸಾಯಂಕಾಲ ಮಕ್ಕಳ ಜೊತೆಗಿರಬೇಕು. ಮಕ್ಕಳು ಎಷ್ಟು ವಿದ್ಯೆ ಇದೆ, ಅವರಲ್ಲಿ ಎಷ್ಟು ಸಂಸ್ಕಾರ ಇದೆ, ಅದನ್ನು ಅಬ್ಸರ್ವೇಷನ್ ಮಾಡಬೇಕು. ಬರೀ ಮಕ್ಕಳಲ್ಲಿ ಸಂಸ್ಕಾರ ಬರಲ್ಲ, ತಂದೆ ತಾಯಿಗಳಿಗೆ ನಮಗೆ ಸಂಸ್ಕಾರ ಇರಬೇಕು. ತಂದೆ ತಾಯಿಗಳು ನಾವು ಒಳ್ಳೆ ರೀತಿಯಲ್ಲಿ ಮಕ್ಕಳ ಹತ್ರ ನಡ್ಕೋಬೇಕು. ನಮ್ಮ ಶಿಸ್ತು, ನಮ್ಮ ಡಿಸಿಪ್ಲಿನ್, ನಮ್ಮ ಮಾತು, ನಮ್ಮ ಚಿಂತನೆ ಅವೆಲ್ಲ ಚೆನ್ನಾಗಿರಬೇಕು. ನಾವಿಲ್ಲಿ ನಾಡಗೀತೆ ಹಾಡಬೇಕಾದ್ರೆ ಕೆಲವರು ಎದ್ದು ನಿಂತಿರಲಿಲ್ಲ, ನಾನು ಅಬ್ಸರ್ವ್ ಮಾಡಿದೆ. ಅದನ್ನು ಮಗು ನೋಡುತ್ತೆ. ಆ ಮಗು ನೋಡಿಬಿಟ್ಟು ಅವರು ನಮ್ಮ ದೊಡ್ಡವರೇ ಎದ್ದಿಲ್ಲ, ನಾನ್ಯಾಕೆ ಹೇಳ್ಬೇಕು ಅಂತ ಆ ಭಾವನೆ ಬರುತ್ತೆ. ಅದಕ್ಕೆ ಫಸ್ಟು ಪೋಷಕರಾದವರು ನಾವುಗಳು ಮಾಡೆಲ್ ಆಗಿರಬೇಕು, ಡಿಸಿಪ್ಲಿನ್ ಇರಬೇಕು. ಆಗ ನಮ್ಮ ಮಕ್ಕಳು ಸಹ ಅಷ್ಟೇ ಚೆನ್ನಾಗಿ ಆ ಒಂದು ಡಿಸಿಪ್ಲಿನನ್ನು, ಒಳ್ಳೆ ಕ್ಯಾರೆಕ್ಟ್ರನ್ನು ಒಡಗೂಡಿಸ್ಕೊಡ್ತವೆ. ನಾನು ಬೆಳಗ್ಗೆ ಒಂದು ಪೇಪರಲ್ಲಿ ಒಂದು ಸೂಕ್ತಿ ನೋಡ್ತಾ ಇದ್ದೆ. ಗುರಿ ಸಾಧಿಸೋರು ಮಾತ್ರ ಸಾಧಕರಾಗ್ತಾರೆ, ಗುರಿ ಇಟ್ಕೊಂಡು ಸಾಧನೆ ಮಾಡುವವರು ಸಾಧಕರಾಗ್ತಾರೆ. ಬರೀ ಆಸೆ ಪಟ್ಕೊಂಡಿರೋರು ಸಾಮಾನ್ಯ ಮನುಷ್ಯರಾಗ್ತಾರೆ. ಗುರಿ ಇಟ್ಕೊಂಡು ಸಾಧನೆ ಮಾಡೋರು ಸಾಧಕ. ಆಸೆ ಇಟ್ಕೊಂಡೇ ಬರೀ ಬದುಕೋರು ಅವರು ಸಾಮಾನ್ಯ ಮನುಷ್ಯರಾಗ್ತಾರೆ. ಕಷ್ಟಪಡಲ್ಲ, ಶಿಸ್ತಿರಲ್ಲ, ಬರೀ ಆಸೆ ಪಟ್ಕೊಂಡು ಕನಸು ಕಟ್ಕೊಂಡೇ ಹೋಗ್ಬಿಡ್ತಾರೆ, ಒಬ್ಬ ಸಣ್ಣ ಮನುಷ್ಯರಾಗ್ತಾರೆ. ಆ ನಿಟ್ಟಿನಲ್ಲಿ ಸಾಮಾನ್ಯ ವ್ಯಕ್ತಿ ಆಗ್ತಾರೆ. ಅದನ್ನು ನೀವು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ನಿಮ್ಮ ಮಕ್ಕಳು ಯಾರಿಗಿಂತ ಕಮ್ಮಿ ಇಲ್ಲ. ನಿಮ್ಮ ಮಕ್ಕಳು ದೊಡ್ಡ ವಿದ್ಯಾವಂತರು, ಬುದ್ಧಿವಂತರು ಆಗಬೇಕಂದ್ರೆ ದುಡ್ಡು ಬೇಕಾಗಿಲ್ಲ, ಅಥವಾ ನಿಮ್ಮ ಹತ್ರ 10 ಎಕರೆ ತೋಟ ಅಥವಾ 5 ಸೈಟ್ ಬೇಕಾಗಿಲ್ಲ. ಮಕ್ಕಳನ್ನು ನಿಮಗೆ ಒಂದು ಫೀಸ್ ಕಟ್ಟೋಷ್ಟು, ಮತ್ತು ಅವರಿಗೆ ಒಳ್ಳೆ ಬಟ್ಟೆ ಮತ್ತು ಒಳ್ಳೆ ಆಚಾರ ವಿಚಾರ ಕಲಿಸುವಷ್ಟಾದರೂ ಒಂದು ಸಂಸ್ಕಾರ ಸಂಸ್ಕೃತಿ ಪೋಷಕರಿಗೆ ಇದ್ದರೆ ಸಾಕು. ನಿಮ್ಮ ಮಕ್ಕಳು ಖಂಡಿತವಾಗಿ ದೊಡ್ಡ ವ್ಯಕ್ತಿಗಳಾಗ್ತಾರೆ. ನಿಮ್ಮ ಮಕ್ಕಳು ಯಾರೂ ದೊಡ್ಡರಲ್ಲ, ಎಲ್ಲ ಬುದ್ಧಿವಂತರೇ. ಆದರೆ ಆ ಲೈನಲ್ಲಿ ತೊಗೊಂಡೋಗ್ಬೇಕು. ಆ ಮಕ್ಕಳಿಗೆ ಆ ಲೈನಲ್ಲಿ ತೊಗೊಂಡೋಗ್ಬೇಕು. ಆವನ್ನ ಕೆಲಸವನ್ನು ಕೆಲವು ಪೋಷಕರು ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಕೆಲವರು ಯಾರೋ ಒಬ್ಬರು ಇಬ್ಬರು ಅದ್ರ ಬಗ್ಗೆ ಗಮನ ಕೊಡಲ್ಲ. ತಮ್ಮ ದುಡಿಮೆ ಬಗ್ಗೆ, ದುಡಿಮೆ ನೀವು ಕೋಟಿ ಗಂಟೆ ದುಡಿದ್ರು ನಿಮ್ಮ ಮಕ್ಕಳು ಲೈನಲ್ಲಿ ಇಲ್ಲ ಅಂದರೆ ಎಲ್ಲ ಮುಳುಗಡೆ. ಹಾಗಾಗಿ ನಿಮ್ಮ ಏನಿದ್ರು ಗಮನ ಮಕ್ಕಳ ಮೇಲೆ ಇರಬೇಕು. ನಿಮ್ಮ ಪೂರ್ತಿ ಕಣ್ಣು ನಿಮ್ಮದೊಂದು ಗುರಿ ಇರಬೇಕು. ನನ್ನ ಮಗನಿಗೆ ನಾನು ಡಾಕ್ಟ್ರ್ ಮಾಡೇ ಮಾಡ್ತೇನೆ, ಇಂಜಿನಿಯರ್ ಮಾಡೇ ಮಾಡ್ತೇನೆ, ಒಬ್ಬ ದೊಡ್ಡ IAS ಆಫೀಸರ್ ಮಾಡ್ತೇನೆ ಅನ್ನೋ ಒಂದು ಗುರಿ, ನಿರ್ದಾಕ್ಷಿಣ್ಯವಾದ ಗುರಿ ಇರಬೇಕು. ಅದಕ್ಕೆ ತಕ್ಕನಾಗಿ ಇರಬೇಕು. ಪೋಷಕರಾದವರು, ಶಿಕ್ಷಕರಾದವರು ಅದ್ರ ತಕ್ಕನಾಗಿ ಅವ್ರಿಗೆ ನಡ್ಕೋಬೇಕು, ಬೆಳೆಸಬೇಕು. ಆ ಒಂದು ಕೆಲಸವನ್ನು ಪೋಷಕರೆಲ್ಲರೂ ಸಹ ಕಟ್ಟುನಿಟ್ಟಾಗಿ ನೀವು ಮಾಡಬೇಕು ಅಂತ ಹೇಳ್ತಾ, ಅದ್ರ ಜೊತೆಯಲ್ಲಿ ನಾನು ಸನ್ ಸಿಟಿ ಶಾಲೆನ ತುಂಬ ಒಂದು 2-3 ವರ್ಷದಿಂದ ಅದ್ರ ಹಿಂದೆನೂ ನೋಡಿದ್ದೆ. ನಮ್ಮ N ಬಸಪ್ಪನವರು ನನಗೆ ನಾನು ಜೂನಿಯರ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದಾಗ ನನ್ನ ಜೊತೆಲಿ ಅವರು ಸಹ ಕೆಲಸವನ್ನು ಮಾಡಿದ್ದಾರೆ ಶಿಕ್ಷಕರಾಗಿ. ತುಂಬ ಒಬ್ಬ ಶಿಸ್ತಿನ ಮನುಷ್ಯ ಅವರು. ಪ್ರಾಯಶಃ ಅವ್ರ ಜೊತೆಗೆ ಎಲ್ಲ ಹಿರಿಯರು ಒಂದು ಸಂಸ್ಥೆಯನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ, ಒಂದು ಸಂಸ್ಥೆ ಕಟ್ಟೋದು ಭಾಳ ಕಷ್ಟ. ದುಡ್ಡಿದ್ದವರು ಬಿಲ್ಡಿಂಗ್ ಕಟ್ಟಿಬಿಡ್ತಾರೆ, ಕಾಂಪೌಂಡ್ ಕಟ್ತಾರೆ, ಫರ್ನಿಚರ್ ತರ್ತಾರೆ, ಟೇಬಲ್ ತರ್ತಾರೆ, ಕುರ್ಚಿ ತರ್ತಾರೆ, VIP ಚೇರ್ ತರ್ತಾರೆ. ಆದರೆ ಶಾಲೆಯಲ್ಲಿ ಮಕ್ಕಳಿರೋ ಹಾಗೆ ನೋಡ್ಕೊಳ್ಳೋದು ಭಾಳ ಕಷ್ಟ. ನನ್ನ ಹತ್ರ ದುಡ್ಡಿದೆ ಅಂಥೇಳಿ, ದುಡ್ಡಿದ್ರೆ ಬಿಲ್ಡಿಂಗ್ ಕಟ್ಬಿಡ್ಬೋದು. ಬಿಲ್ಡಿಂಗ್ ಕಟ್ಟೋದಲ್ಲ, ಅಲ್ಲಿ ಒಳಗಡೆ ಮಕ್ಕಳಿರೋ ಹಾಗೆ ನೋಡಬೇಕು. ಅದಕ್ಕೆ ಆ ಒಂದು ಎಲ್ಲ ಆಡಳಿತ ಮಂಡಳಿಯವರ ಶ್ರಮ, ಅವರೆಲ್ಲರ ಶ್ರಮ ಅಷ್ಟು 550 ಮಕ್ಕಳಿರ್ಬೇಕಂದ್ರೆ ಅವ್ರ ಶ್ರಮ. ಜೊತೆಯಲ್ಲಿ ಅಲ್ಲಿರ್ತಕ್ಕಂಥ ಶಿಕ್ಷಕರು ಅವರು ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು. ಆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದು ಮಕ್ಕಳನ್ನು ಏನಾದರೂ ಒಳ್ಳೆ ಸ್ಥಾನಮಾನ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಪ್ರತಿ ದಿವಸ ಕೆಲಸ ಮಾಡಿ ಒಳ್ಳೆ ರೀತಿಯಲ್ಲಿ ಮಾಡಿದ್ದಕ್ಕೆ ಆ ಶಾಲೆಯಲ್ಲಿ 550 ಮಕ್ಕಳಿದ್ದಾರೆ. ಈಗ 550 ಮಕ್ಕಳನ್ನ ಒಂದು ಶಾಲೆಯಲ್ಲಿ ಇಟ್ಕೊಳ್ಳೋದು ಅಂದರೆ ಅಷ್ಟು ಸುಲಭದ ಮಾತಲ್ಲ. ಆ ನಿಟ್ಟಿನಲ್ಲಿ ನಾನು ವಿಶೇಷವಾಗಿ ಪ್ರಾಯಶಃ ಅಷ್ಟು ಊರಿಂದ ಹೊರಗಡೆ ಇದ್ದರೂ ಶಾಲೆ, ಅಲ್ಲಿ ಅಷ್ಟೊಂದು ಮಕ್ಕಳನ್ನು ಇಟ್ಕೊಂಡು SLCಲಿ ಲಾಸ್ಟ್ ಟೈಮು 100% ಅಲ್ವಾ NB 100% ರಿಸಲ್ಟ್ ಇದೆ ಲಾಸ್ಟ್ ಟೈಮು. ಮತ್ತು ಇಲ್ಲಿ ಅವ್ರು
ಮೆರಿಟ್ ಬಂದಿರೋ ಮಕ್ಕಳಿಗೆ ಇವತ್ತು ಅವಾರ್ಡು ಕೊಡ್ತಾ ಇದ್ದಾರೆ, ಸನ್ಮಾನನೂ ಮಾಡ್ತಾ ಇದ್ದಾರೆ. ಪ್ರಾಯಶಃ ಇದೆಲ್ಲ ಏನು ತೋರಿಸುತ್ತಂದರೆ ಅವರು ಶಿಕ್ಷಣಕ್ಕಾಗಿ ನಾವೇನನ್ನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ಅವ್ರು ಅಷ್ಟು ಜನ ಆಲೋಚನೆ ಮಾಡ್ಕೊಂಡಿರೋದು. ಶಿಕ್ಷಣಕ್ಕಾಗಿ ನಾವೇನನ್ನಾದರೂ ಕೊಡುಗೆ ಕೊಡಬೇಕು. ಅವ್ರು ಯಾರಿಗೂ ಈ ಶಾಲೆಯಿಂದ ಯಾವುದೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವರೇ ಎಲ್ಲ ಕೈಯಿಂದ ದುಡ್ಡು ಹಾಕಿ ಮಾಡ್ತಾ ಇರೋದು. ಆ ಬಿಲ್ಡಿಂಗ್ ಕಟ್ಟಿರೋದು, ಮಕ್ಕಳ ಫೀಸ್ ಯಾವುದಕ್ಕೂ ಸಾಕಾಗಲ್ಲ. ನಿಮ್ಗೆ ಗೊತ್ತಿಲ್ಲ, ಯಾವುದಕ್ಕೂ ಸಾಕಾಗಲ್ಲ. ಒಂದು ಸಲ ರಿಪೇರಿ, ಒಂದು ಸಲ ಬಿಲ್ಡಿಂಗು, ಒಂದು ಸಲ ಕಾಂಪೌಂಡು, ಒಂದು ಸಲ ಸಿಮೆಂಟ್ ಅಂದ್ಕೊಂಡ್ರೆ ಟೇಬಲು ಕುರ್ಚಿ ಅಂದರೆ ಎಲ್ಲ ಹೋಗ್ಬಿಡ್ತವೆ. ನಾನು ಹಂಗೆ ಬಂದಾಗಿಂದ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ನಮಗೊಂದು ಖುಷಿ ಸರ್, ಮಕ್ಕಳಿಗೆ ಒಂದು ವಿದ್ಯೆ ಕೊಡಬೇಕು, ಬುದ್ಧಿ ಕೊಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಎಲ್ಲ ಸಂಸ್ಥಾಪಕರು, ಎಲ್ಲ ನಿರ್ದೇಶಕರು ತಮ್ಮ ಸೇವೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಶಿಕ್ಷಕರು ಸಹ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕೋಸ್ಕರನೇ ಇಲ್ಲಿ ನೋಡಿ ಮೆರಿಟ್ ಅವಾರ್ಡ್ ದಾನಿಗಳು ಒಂದು ಓದ್ತೆ ನೋಡಿ, ಕಾಡಪ್ಪ, ಶ್ರೀ ಎನ್ ಬಸಪ್ಪ, ಶ್ರೀ ಎನ್ ಡಿ ರಾಮಚಂದ್ರ, ಬಸವರಾಜ್, ಪಾರ್ವತಿ ಮಂಜುನಾಥ್, ರಾಜು ಬಿ ಆರ್, ಎಚ್ ರೇವಣಪ್ಪ. ಇವರೇ ಸ್ವತಃ ಮತ್ತು ಸಂಸ್ಥೆಯವರು ಎಲ್ಲ ದುಡ್ಡು ಹಾಕ್ಕೊಂಡು ಭಾಳ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿಗೆ ಬಹುಮಾನವನ್ನು ಕೊಡ್ತಾ ಇದ್ದಾರೆ. ಇವೆಲ್ಲ ಏನು ತೋರಿಸುತ್ತಂದರೆ ನಾವು ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು, ಅವರಿಗೆ ಪ್ರೋತ್ಸಾಹನ ಕೊಡಬೇಕು, ಬೆನ್ನು ತಟ್ಟಬೇಕು ಅಂಥೇಳಿ ಅವರು ಎಲ್ಲರೂ ಸಹ ಒಳ್ಳೆ ಉತ್ತಮವಾಗಿ ಆಸಕ್ತಿಯಿಂದ ಕೆಲಸ ಮಾಡ್ತಿದ್ದಾರೆ. ಅದ್ರ ಜೊತೆಯಲ್ಲಿ ಶಿಕ್ಷಕರು ಸಹ ಪೂರಕವಾಗಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಮುಂದಿನ ಇನ್ನೊಂದು ನೆಕ್ಸ್ಟ್ ಇಯರ್ಗೆ ಈ ಸಲ 550 ಮಕ್ಕಳಿದ್ದಾರೆ. ನೆಕ್ಸ್ಟ್ ಏನಾದ್ರು ಮಾಡಿ ಒಂದು 758 ಮಕ್ಕಳನ್ನು ಮಾಡೋವಂಥ ಕೆಲಸವನ್ನು ಎಲ್ಲ ಶಿಕ್ಷಕರು ಮಾಡಬೇಕು. ಇದು ನನ್ನದೊಂದು ಮನವಿ, ನಿಮಗೆ ವಿನಂತಿ ಮತ್ತು ಸೂಚನೆ. ನೆಕ್ಸ್ಟ್ ಇಯರು 750 ಜನ ಮಕ್ಕಳಾಗಬೇಕು. ಆ ಥರದಲ್ಲಿ ಎಚ್.ಎಂ. ವಿನಾಯಕ್ ಅವರು ನೀವು ಜವಾಬ್ದಾರಿ ತೊಗೋಬೇಕು. ಟೀಚರ್ಸ್ ಎಲ್ಲ ಜವಾಬ್ದಾರಿ ತಗೊಂಡು ಒಳ್ಳೆ ಪಾಠ ಮಾಡಬೇಕು. ಓಕೆ, ನಿಮಗೆ ಪ್ರಾಯಶಃ ಶಿವಮೊಗ್ಗದಲ್ಲಿ ಬೇರೆ ಸಂಸ್ಥೆಗಿಂತನೂ ಚೆನ್ನಾಗಿ ಪಾಠ ಮಾಡಬೇಕು, ಚೆನ್ನಾಗಿ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂಥೇಳಿ ಒಂದು ಆಶಯ ಇಟ್ಕೊಂಡು ಈ ಎಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಿರ್ದೇಶಕರು ಕೆಲಸ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾನು ಕಾಣ್ತಾ ಇದೆ ಕಣ್ಣಿಂದ. ನಾನು ಯಾಕಂದ್ರೆ ಶಾಲಾ ಶಿಕ್ಷಣ ಇಲಾಖೆಯ ತಾಲೂಕಿನ ಮುಖ್ಯಸ್ಥನಾಗಿ ನನಗೆ ಅಬ್ಸರ್ವೇಷನ್ ಆಗುತ್ತೆ, ಗೊತ್ತಾಗುತ್ತೆ. ಆ ನಿಟ್ಟಿನಲ್ಲಿ ಅವರೆಲ್ಲ ಉತ್ತಮವಾಗಿ ಕೆಲಸ ಮಾಡ್ತಾ ಇರೋದಕ್ಕೆ ನಾನು ಶಾಲಾ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಅಭಿನಂದನೆಯನ್ನು ಹೇಳ್ತೇನೆ. ಹಾಗೆಯೇ ತಾವುಗಳು ಏನಿದ್ದಾರೋ ತಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಅವ್ರ ಬಗ್ಗೆ ತುಂಬ ವೆರಿಫಿಕೇಷನ್, ಅಂದರೆ ಅವ್ರನ್ನ ಗಮನಿಸಬೇಕು. ಮಕ್ಕಳನ್ನ ಏನು ಓದ್ತಾರೆ, ಏನು ಬಿಡ್ತಾರೆ, ಶಾಲೆಗೆ ಏನು ಮಾಡ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಇವೆಲ್ಲ ಗಮನಿಸೋದು ಮುಖಾಂತರ ಅವರಿಗೆ ಮಕ್ಕಳಲ್ಲಿ ಶಿಸ್ತನ್ನು ಕಲಿಸ್ಬೇಕು. ಮತ್ತು ಉತ್ತಮವಾಗಿ ಅವರು ಮುಂದೆ ಒಳ್ಳೆ ಸ್ಥಾನಮಾನಕ್ಕೆ ಬರಬೇಕು. ಆ ರೀತಿಯಲ್ಲಿ ಎಲ್ಲ ಪೋಷಕರು ಗಮನವನ್ನು ಹರಿಸಿ ಅಂತ ಹೇಳ್ತಾ, ಪೋಷಕರು ಇನ್ನೂ ಹೆಚ್ಚು ಎಲ್ಲ ಶಿಕ್ಷಕರು ಹೆಚ್ಚಿನದಾಗಿ ಒಂದು ಕಲಿಕಾ ಬೋಧನೆ ಚಟುವಟಿಕೆಯನ್ನು ನಡೆಸೋದು ಮುಖಾಂತರ ಈ ಬಾರಿ SSLCಯಲ್ಲಿ ಮತ್ತೆ 40 ಮಕ್ಕಳಿದ್ದಾರಂತೆ, ಅಷ್ಟು ಮತ್ತೆ 100% ಬರಬೇಕು ವಿತ್ ಡಿಸ್ಟಿಂಕ್ಷನ್. ಮತ್ತು ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು, ಚೆನ್ನಾಗಿ ಬರಿಬೇಕು. ಮತ್ತು ಎಲ್ಲ ಮಕ್ಕಳು 20ರವರೆಗೂ ಟೇಬಲ್ಸ್ ಹೇಳಬೇಕು. ಒಂದು ಸರ್ಕಾರಿ ಶಾಲೆಯಲ್ಲಿ 25ರವರೆಗೂ ಬಗ್ಗೆ ಹೇಳ್ತಾರೆ, 19ರ ಬಗ್ಗೆ ಕೇಳದೆ ಹೇಳ್ತಾರೆ, 18ರ ಬಗ್ಗೆ ಕೇಳದೆ ಹೇಳ್ತಾರೆ. ಹಾಗೆ ಸನ್ ಸಿಟಿ ಶಾಲೆಯಲ್ಲೂ ಚೆನ್ನಾಗಿ ನಾನು 2 ಸಲ ಹೋದಾಗ ಕ್ಲಾಸ್ ರೂಮಿಗೆ ಹೋಗಿ ಅಬ್ಸರ್ವೇಷನ್ ಮಾಡಿದ್ದೇನೆ. ಅಲ್ಲೂ ಸಹ ಮಕ್ಕಳು ಚೆನ್ನಾಗಿ ಓದ್ತಾರೆ, ಬರೀತಾರೆ. ಅದಕ್ಕೆ ಕಾರಣ ಶಿಕ್ಷಕರ ಶ್ರಮ, ನಿಮ್ಮ ಶ್ರಮ, ಶಿಕ್ಷಕರ ಶ್ರಮ, ಆಡಳಿತ ಮಂಡಳಿಯ ಎಲ್ಲ ಶ್ರಮ ಸೇರಿ ನಿಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಲಿ, ಬುದ್ಧಿವಂತರಾಗಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನನಗೂ ಕರೆಸಿ 2 ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ನನಗೆ ಸ್ವಲ್ಪ ಕೆಲಸದ ಒತ್ತಡ ಇತ್ತು, ಬರೋಕ್ಕಾಗ್ತಿರಲಿಲ್ಲ. ಆದರೆ ಇದೊಂದು ಇಂಪಾರ್ಟೆಂಟ್ ಸೆಷನ್ ಇದು. ಯಾಕಂದರೆ ಇಲ್ಲಿ ಎಲ್ಲ ಪೋಷಕರು ನಿಮಗೆ 1-2 ಮಾತುಗಳನ್ನು ಆಡಿದ್ರೆ ನೀವು ಸಹ ಚೆನ್ನಾಗಿ ಇನ್ಸ್ಪಿರೇಷನ್ ಆಗ್ತೀರಾ, ಮತ್ತು ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸ್ತೀರಾ. ಗಾದೆ ಇದೆ, ಆಸ್ತಿಯನ್ನು ಮಾಡೋದು ಬಿಡಿ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ. ಹಾಗೆ ನಿಮ್ಮ ಮಕ್ಕಳೇ ನಿಮಗೆ ಆಸ್ತಿ. ಆ ಆಸ್ತಿ ಮಾಡೋದ್ರ ಮುಖೇನ ನೀವು ಸಮಾಜದಲ್ಲಿ ನಿಮ್ಮ ಮಕ್ಕಳನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಹೇಳ್ತಾ 2 ಮಾತನ್ನು ತಾವು ಸಾವಧಾನವಾಗಿ ಕೇಳಿಸ್ಕೊಂಡಿದ್ದಕ್ಕೆ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಕ್ಕಳಲ್ಲಿ ಗುರಿ ಇದ್ದರೆ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಎಂದು ಹಿತನುಡಿಗಳನ್ನಾಡಿದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಯುತ ರಮೇಶ್ ಸರ್ ಅವರಿಗೆ ಧನ್ಯವಾದಗಳು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು
ನಮ್ಮ ಶಾಲೆಯ ಸಂಸ್ಥೆಯ ಪರವಾಗಿ ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ವೇದಿಕೆಯ ಮೇಲೆ ಇರುವಂತಹ ಗಣ್ಯ ವ್ಯಕ್ತಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇನೆ. Thank you, ma'am.